ಆತ್ಮೀಯರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಜೂನ್ 21 ಇವತ್ತು ಒಂದು ರೀತಿಯ ಹಬ್ಬ ಅಂತಾನೆ ಹೇಳ್ಬೇಕು. ಯಾಕೆ ಹಬ್ಬ ಅಂತ ಹೇಳ್ತೀರಾ? ಇವತ್ತು ಫಾದರ್ಸ್ ಡೇ ಕೂಡ ಹೌದು, ವರ್ಲ್ಡ್ ಮ್ಯೂಸಿಕ್ ಡೇ ಕೂಡ ಹೌದು, ಯೋಗ ಡೇ ಕೂಡ ಹೌದು. ಅಂತಂದ್ರೆ ವಿಶ್ವ ಯೋಗ ದಿನಾಚರಣೆ ಅಂತ ಬೆಳಗ್ಗೆ ನಾವು ಆಚರಿಸಿದ್ವಿ. ಅನಂತರ ಸ್ವಲ್ಪ ಮುಂದುವರೆದು ವಿಶ್ವ ತಂದೆಯ ದಿನಾಚರಣೆ ಕೂಡ ಆಚರಿಸಿದ್ವಿ. ಯೋಗ ಪತಂಜಲ ಮಹರ್ಷಿಗಳ ಕೊಟ್ಟಂತ ಯೋಗ ಸೂತ್ರಗಳಿರ್ಬೋದು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗಾಭ್ಯಾಸವನ್ನ ಅದು ಒಂದು ರೀತಿಯ ನಿಂತ ನೀರಾಗಿ ಎಲ್ಲೋ ಒಂದು ಸಣ್ಣ ಜರಿಯಾಗಿ ಹರಿಯುತ್ತಿದ್ದ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಭಾರತ ದೇಶ ಭಾಗ್ಯ ವಿಧಾತ ಅಂತ ಆದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಅದನ್ನ ಕೊಂಡೊಯ್ದ್ರು. ನಮ್ಮ ಭಾರತೀಯ ಒಂದು ಯೋಗ ಪದ್ಧತಿ ನಮ್ಮ ರಾಷ್ಟ್ರದ ಒಂದು ಪ್ರತೀಕ, ನಮ್ಮ ರಾಷ್ಟ್ರದಲ್ಲಿ ಹುಟ್ಟಿದಂತಹ ಯೋಗ ಅಂತ ಹೇಳಿ ಪ್ರಪಂಚಕ್ಕೆ ಅದನ್ನ ಪಸರಿಸ್ತಾ ಹೋದ್ರು. ಹಾಗಾಗಿ ನಾವು ತುಂಬಾ ಖುಷಿಯಾಗಿ ಹೆಗ್ಗಳಿಕೆಯಿಂದ ಇದನ್ನು ನಮ್ಮ ಇಡೀ ವಿಶ್ವಾದ್ಯಂತ ಆಚರಿಸುವಂತ ಈ ಒಂದು ಯೋಗ ಡೇಗೆ ನಮ್ಮ ಭಾರತೀಯರು ಕೊಟ್ಟಂತದ್ದು ಅಂತ ಖುಷಿಯಾಗಿ ಆಚರಿಸ್ಬೋದು. ಹಾಗೆ ಇವತ್ತು ವಿಶ್ವ ಸಂಗೀತ ದಿನಾಚರಣೆ. ಸಂಗೀತ ಕೂಡ ಹೆಚ್ಚು ಕೇಳುವುದರಿಂದ ಸಂಗೀತಗಾರರು ಬಿಡಿ, ಅವರಿಗೆ ಒಂದು ರೀತಿಯ ಸಂಗೀತ ಅನ್ನೋದು ಸುಲಭ ಆದಂತ ವಿದ್ಯೆ ಅಲ್ಲ. ತುಂಬಾ ಸುಲಭವಾಗಿ ನಾವೇನ್ ಸ್ಕೂಲ್ಗೆ ಹೋಗ್ತೇವೆ 10 ವರ್ಷ, ಅನಂತರ ಕಾಲೇಜು ವ್ಯಾಸಂಗ ಮಾಡ್ತೀವಿ 2 ವರ್ಷ, ಅನಂತರ 3 ವರ್ಷ ಡಿಗ್ರಿ ಮಾಡ್ತೀವಿ, ಅನಂತರ ಸ್ನಾತಕೋತ್ತರ PhD ಅಂತ ಮಾಡ್ತೀವಿ. ಆ ತರ ಅಲ್ಲ ಬಿಡಿ, ಅದೊಂದು ರೀತಿಯ ಗಂಧರ್ವ ವಿದ್ಯೆ ಅಥವಾ ಬ್ರಹ್ಮ ವಿದ್ಯೆ ಅಂತ ಹೇಳ್ಬೋದು. ಎಷ್ಟೇ ತಾಳ್ಮೆಯಿಂದ, ಎಷ್ಟೇ ಒಂದು ಏಕಾಗ್ರಚಿತ್ತವಾಗಿ ಅದನ್ನ ಅಭ್ಯಾಸ ಮಾಡಿದ್ರು ಕೂಡ ಧ್ವನಿ ಹಾಳಾಗುವಂಥದ್ದು ಅಥವಾ ಅದಕ್ಕೆ ಶಾರೀರ ಒಗ್ದೇ ಇರೋಂಥ ಸಮಸ್ಯೆನ ಏನೋ ಒಂದಾಗುತ್ತೆ. ಒಬ್ಬ ಸಂಗೀತಗಾರ 2 ಗಂಟೆಗಳ ಕಾಲ ಶ್ರೋತೃಗಳ ಮುಂದೆ ಆತ ಕೂತ್ಕೊಂಡು ಕಚೇರಿಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಆತ ಪ್ರತಿನಿತ್ಯ ಬಿಡದೆ ಕನಿಷ್ಠ ಅಂದ್ರೆ 10 ಗಂಟೆಗಳ ಕಾಲ ಅಭ್ಯಾಸ ಮಾಡಿರ್ತಾರೆ. 10 ಗಂಟೆಗಳ ತೆರೆ ಹಿಂದೆ ಕೂತ್ಕೊಂಡು ಅಭ್ಯಾಸ ಮಾಡುವ ಫಲವಾಗಿ ನಮ್ಮ ಮುಂದೆ 2 ತಾಸು ಅವರ ಸಂಗೀತವನ್ನ ಆಲಿಸಿ ಹಬ್ಬ ಅಂತ ನಾವು ಚಪ್ಪಾಳೆ ತರ್ತೀವಿ. ಅಂದ್ರೆ ನಾನು ಅದನ್ನೆಲ್ಲ ಹೇಳಕ್ ಹೋಗ್ತಾ ಇರೋದು, ಒಂದು ರೀತಿ ಸಂಗೀತ ಕೇಳೋದ್ರಿಂದ ಕೂಡ ಮನೋಶಾಂತಿ ಲಭಿಸುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಎಷ್ಟೋ ಮನಸ್ಸಿನ ಒಂದು ರೀತಿಯ ಚಿಕಿತ್ಸೆ ಅಂತ ಕೂಡ ನಾವು ಇದನ್ನ ಒಪ್ಪಿಕೊಳ್ಬಹುದು. ಇದು ಒಂದು ರೀತಿ ಇವತ್ತಿನ ವೈದ್ಯ ಲೋಕದಲ್ಲಿ ಸಂಗೀತ ಚಿಕಿತ್ಸೆ ಅನ್ನೋದು ಕೂಡ ಒಂದು ಥೆರಪಿ ತರ ಆಗಿದೆ. ಅದೊಂದು ರೀತಿ ಖುಷಿ ಪಡಬೇಕಾದಂತ ಸನ್ನಿವೇಶ. ಹೃದಯ ಸಮಸ್ಯೆಗಳಿಗೆ ಸಂಗೀತವನ್ನ ಆಲಿಸುವ ಮುಖಾಂತರ ಹೃದಯ ಸಮಸ್ಯೆ ಇರೋಂಥ ರೋಗಿಗಳನ್ನ ಗುಣಪಡಿಸಿರೋದಂಥದ್ದು ದಾಖಲಾಗಿದೆ. ನಾವೆಲ್ಲ ಇವತ್ತು ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ದೃಶ್ಯ ಮಾಧ್ಯಮದಲ್ಲಿ. ಇನ್ನು ನಾನು ಮೈಸೂರಿನ ಆಗಿರೋದ್ರಿಂದ ಮೈಸೂರಿನಲ್ಲಿ ಪ್ರತಿ ವಾರ ಇಲ್ಲ ಅಂದ್ರೂ ವಾರಕ್ಕೆ 4 ದಿನನಾದ್ರೂ ಕೂಡ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಅಂತ ಸಂಗೀತ ಕಚೇರಿಗಳು ನಡೀತಾನೆ ಇರುತ್ತೆ. ನಾನು ನನ್ನ ಒಂದು ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯಲ್ಲಿ ಹೆಚ್ಚು ಸಂಗೀತ ಕಚೇರಿಗಳನ್ನು ನಾನು ಭಾಗವಹಿಸೋದನ್ನ ಅದನ್ನ ಸೆರೆ ಹಿಡಿದು ಹಾಕ್ತಾ ಇರೋದನ್ನ ಜ್ವಲಂತ ಉದಾಹರಣೆ ಅಂತ ಹೇಳ್ತಾ ನೀವು ಕೂಡ ನೋಡಿರ್ತೀರ. ನಮ್ಮ ಮೈಸೂರು ಸಂಗೀತಕ್ಕೆ ಮೈಸೂರು ಅಂತಿದ್ದ ಹಾಗೆ ಮೈಸೂರು ತಟ್ಟನೆ ನೆನಪಾಗೋದು ಮೈಸೂರು ಅರಸರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನಂತೂ ಮರೆಯುವಾಗೆ ಆಗಿಲ್ಲ. ಯಾಕೆಂದ್ರೆ ಅವ್ರು ಕೊಟ್ಟಂತ ಆಡಳಿತ ವಿಚಾರ, ರಾಜಕೀಯ ವಿಚಾರನ ಪಕ್ಕಕ್ಕಿಟ್ಟು ಸಂಗೀತವನ್ನ ತಗೊಳ್ಳೋದಾದ್ರೆ ಅವರ ಹಿಂದೆ ಬಂದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ಚಾಮರಾಜ ಒಡೆಯರ್ ಅವರು ಸಂಗೀತವನ್ನ ಬಹಳ ಒಂದು ರೀತಿಯ ಪೋಷಿಸ್ಕೊಂಡು ಬರ್ತಾ ಇದ್ರು. ಅಂತಂದ್ರೆ ನಮ್ಮ ಭಾರತ ದೇಶ ಕಲೆ, ಸಂಗೀತ, ಲಲಿತ ಕಲೆ ಅಷ್ಟೇ ಯಾಕೆ ಧರ್ಮ, ತಾತ್ವಿಕ ಚಿಂತನೆ ಅಂತಂದ್ರೆ ಏನು ನಾವು ಫಿಲಾಸಫಿ ಅಂತ ಹೇಳ್ತೀವಿ,
ಇದೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದಿಂದ ಬಂದಂಥದ್ದು. ಮೈಸೂರು ಒಡೆಯರವರು ಪ್ರತಿನಿಧಿಯಾಗಿ ನಿಂತರೂ ಕೂಡ ಅನಂತರದಲ್ಲಿ ಅದಕ್ಕೆ ಒಂದು ರೀತಿಯ ಉಚ್ಛ್ರಾಯ ಸ್ಥಾನವಾಗಿ ಅದನ್ನ ನಾಲ್ವಡಿಯವರು ತಗೊಂಡು ಹೋದ್ರು ಅಂತ ನಾವು ಹೇಳ್ಬೋದು. ಇತಿಹಾಸ ಅದನ್ನ ಹೇಳುತ್ತೆ. ಮುಮ್ಮಡಿಯವರ ಕಾಲದಲ್ಲಿ, ಚಾಮರಾಜ ಒಡೆಯರವರ ಕಾಲದಲ್ಲಿ ಸಂಗೀತ ಬಹಳ ಪೋಷಿಸಿಕೊಂಡು ಬರ್ತಾ ಇದ್ರು. ಇವರ ಕಾಲದಲ್ಲಿ ಇನ್ನೂ ಹೆಚ್ಚು ಮುಂದುವರಿಯಿತು ಅಂತ ನಾವು ಹೇಳ್ಬೋದು. ಅಂತಂದ್ರೆ ನಾಲ್ವಡಿಯವರು ಅವರೇ ಸ್ವತಃ ಗಾಯಕರಾಗಿದ್ರು. ಅಷ್ಟೇ ಅಲ್ಲ, ವೀಣೆ ನುಡಿಸ್ತಾ ಇದ್ರು, ಮೃದಂಗ ನುಡಿಸ್ತಾ ಇದ್ರು, ಕೊಳಲ್ ನುಡಿಸ್ತಾ ಇದ್ರು, ಪಾಶ್ಚಿಮಾತ್ಯ ಸಂಗೀತ ವಾದ್ಯದ ಪಿಯಾನೋ ನುಡಿಸ್ತಾ ಇದ್ರು, ಸಿತಾರ್ ನುಡಿಸ್ತಾ ಇದ್ರು. ಇವೆಲ್ಲವನ್ನು ನೋಡಿದ್ರೆ ಅವರಿಗಿದ್ದಂತಹ ಸಂಗೀತದ ಮೇಲೆ ಇದ್ದ ಒಲವನ್ನ ನಾವು ಗಮನಿಸಬೇಕಾಗುತ್ತೆ. ಕೇವಲ ಅವರೊಬ್ಬರೇ ಅವರೊಬ್ಬರೇ ಸಂಗೀತವನ್ನ ಏಕಾಂಗಿಯಾಗಿ ಮಾಡ್ತಿರ್ಲಿಲ್ಲ. ಅವರು ಬೆಳೆದು ಸಾಕಷ್ಟು ಶಿಷ್ಯ ವೃಂದವನ್ನು ತಯಾರು ಮಾಡಿದ್ರು. ಅರಮನೆ ಕೇವಲ ಆಡಳಿತಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ನಾಲ್ವಡಿಯವರ ಕಾಲದಲ್ಲಿ ಅರಮನೆಯಲ್ಲೇನೆ ಸಂಗೀತಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿ ವಿದ್ಯಾರ್ಥಿ ನಿಲಯ ಕೂಡ ಆಗಿತ್ತು. ಅವರು ಅಷ್ಟು ಮಾತ್ರ ಅಲ್ಲ, ಸಂಗೀತ ಪ್ರಕಾರಗಳಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ, ಅದೇ ಪಾಶ್ಚಿಮಾತ್ಯ ಸಂಗೀತವನ್ನು ಕೂಡ ಅಭ್ಯಾಸಿಸಿದ್ರು. ತುಂಬಾ ಆತ್ಮೀಯವಾಗಿ ಅವ್ರಿಗೆಲ್ಲವನ್ನೂ ಕೂಡ ಪ್ರೀತಿಸ್ತಾ ಇದ್ದುಂಟು. ಅವರ ಕಾಲದಲ್ಲಿ ಸಂಗೀತ ವಿದ್ವಾಂಸರಾದಂತಹ ವೀಣಾ ವೆಂಕಟಗಿರಿಯಪ್ಪ ಇರ್ಬೋದು, ವೀಣಾ ಶೇಷಣ್ಣ ಇರಬಹುದು, ಇವರೆಲ್ಲವೂ ಕೂಡ ಒಂದು ರೀತಿಯ ಕಾಣಿಕೆಯಾಗಿ ಕೊಟ್ಟಂತಹ ಪ್ರಭುಗಳು ಅಂತಂದ್ರೆ ನಾಲ್ವಡಿಯವರು. ಹಿಂದಿನ ಆಗಿನ ಕಾಲದ ಸಂಗೀತದ ಒಂದು ಸ್ತುತಿ ಅಂತಂದ್ರೆ ಎಲ್ಲವೂ ಸಂಸ್ಕೃತದಲ್ಲಿ ಇರ್ತಿತ್ತು. ಕನ್ನಡದಲ್ಲಿ ಇರ್ತಿದ್ದು ಅದು ತುಂಬಾ ವಿರಳ. ದಾಸ ಸಾಹಿತ್ಯ ಒಂದು ಬಿಟ್ರೆ ಕನ್ನಡದಲ್ಲಿ ತುಂಬಾ ಕೃತಿಗಳು ತುಂಬಾ ಕಡಿಮೆ ಇದ್ದ ಕಾಲದಲ್ಲಿ ಅವರು ಅದನ್ನು ಮುತುವರ್ಜಿ ತಗೊಂಡು ಕನ್ನಡಕ್ಕೂ ಇದು ಬರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಸಾಕಷ್ಟು ವಿದ್ವಾಂಸರುಗಳು, ಸಾಕಷ್ಟು ವಾಗ್ಗೇಯಕರೆಲ್ಲ ಶ್ರಮಿಸಿ ಕನ್ನಡಕ್ಕೆ ಹಾಡ್ಬೇಕಾದ್ರೆ ಅದಕ್ಕೆ ತಿಲ್ಲಾನ ಕೂಡ ಕನ್ನಡದಲ್ಲಿ ಇರ್ಬೇಕು ಅಂತ ಹೇಳಿ ತಿಲ್ಲಾನ ಅನ್ನೋ ಸ್ವರ ಜತಿಗಳನ್ನೆಲ್ಲ ಕನ್ನಡಕ್ಕೆ ತಂದಿದ್ದುಂಟು. ಇವೆಲ್ಲವೂ ಕೂಡ ನಾಲ್ವಡಿಯವರ ಕಾಲದಲ್ಲಿ ಆದದ್ದುಂಟು. ಕೇವಲ ಇಷ್ಟು ಮಾತ್ರ ಅಲ್ಲ, ಭರತನಾಟ್ಯಕ್ಕೂ ಕೂಡ ಸಾಕಷ್ಟು ಮನ್ನಣೆ ಇತ್ತು ಆಗಿನ ಅವರ ಕಾಲದಲ್ಲಿ. ಭರತನಾಟ್ಯ ಕೂಡ ಮೈಸೂರು ಶೈಲಿ ಅಂತಾನೆ ಒಂದು ಭರತನಾಟ್ಯ ಪ್ರಕಾರವನ್ನ ನಾಲ್ವಡಿಯವರ ಕಾಲದಲ್ಲಿ ಬಂತು. ಅದು ಕೂಡ ಆಗಿನ ಅವರು ಆಸ್ಥಾನದಲ್ಲಿ ನಾಟ್ಯ ಮಾಡ್ತಿದ್ದವರು ಅಂತಂದ್ರೆ ಜಟ್ಟಿ ತಾಯಮ್ಮ ಅಂತ ಅವರು ತುಂಬಾ ಪ್ರಖ್ಯಾತಿಯನ್ನ ಪಡೆದಂತವ್ರು. ಅದ್ ಬಿಟ್ರೆ ಸುಂದರಮ್ಮ, ನಾಗರತ್ನಮ್ಮ ಇವರೆಲ್ಲ ಕೂಡ ಒಂದು ಭರತನಾಟ್ಯಕ್ಕೆ ಕೊಟ್ಟಂತಹ ಅವತ್ತಿನ ಇದರಲ್ಲಿ ಮೈಸೂರು ಪ್ರಕಾರ ಅಂತಾನೆ ಕೂಡ ಸೃಷ್ಟಿ ಆಯ್ತು ಅಂತ ನಾವು ಹೇಳ್ಬೋದು. ಅನಂತ ಬಂದಂತಹ ಜಯಚಾಮರಾಜ ಒಡೆಯರು ಕೂಡ 94 ಕೃತಿಗಳ ಲಭ್ಯ ಅಂತ ಹೇಳ್ತಾರೆ. ಅವರು ರಚಿಸಿರುವಂತದ್ದು ಭುವನೇಶ್ವರಿ ಮೇಲೆ ಇರ್ಬೋದು, ತಾಯಿ ಚಾಮುಂಡೇಶ್ವರಿ ಮೇಲೆ, ಗಣಪತಿ ಮೇಲೆ, ವಿಷ್ಣುವಿನ ಮೇಲೆ, ಇದೆಲ್ಲವೂ ಕೂಡ ಶಿವನ ಮೇಲೆ ಮಾಡಿದಂಥದ್ದು. ಎಲ್ಲವೂ ಕೂಡ 94 ಲಭ್ಯ ಇದೆ ಅಂತ ಕೂಡ ಹೇಳ್ತಾರೆ. ತುಂಬಾ ಸುಂದರವಾಗಿ ವಾಗ್ಗೇಯಕರಾಗಿದ್ರು. ಸಾಮಾನ್ಯವಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ನಾಲ್ವಡಿಯವರನ್ನ ಇನ್ನೊಬ್ಬ ರಾಜಕಾರಣಿ ನಾವು ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ಎತ್ತರಕ್ಕೆ ಕೊಂಡೊಯ್ದಂಥದ್ದು ಅವರ ಒಂದು ಹಿರಿಮೆ. ಸಂಗೀತದ ಈ ಒಂದು ಸಂಗೀತ ದಿನಾಚರಣೆ ಆಗಿರೋದ್ರಿಂದ ನಾಲ್ವಡಿಯವರು ಸಂಗೀತ ಕೊಟ್ಟಂತ ಕೊಡುಗೆಗಳನ್ನ ವಿಶೇಷವಾಗಿ ಒತ್ತು ಕೊಡಬೇಕು ಅಂತ ಹೇಳಿ ನಾನು ತಿಳ್ಕೊಂಡದ್ದು 4 ಮಾತು ಮುಂದೆ ಹೇಳಿದ್ದೇನೆ. ನಾನು ಜೂನ್ 5 ಹೇಗೆ ವಿಶ್ವ ಪರಿಸರ ದಿನಾಚರಣೆಯೋ ಅದ್ರ ಹಿಂದೆ ಜೂನ್ 4 ನಾಲ್ವಡಿಯವರ ಒಂದು ರೀತಿಯ ಜಯಂತಿ ಆಗಿತ್ತು. 142ನೇ ವರ್ಷದ ಜಯಂತಿನ ಆಚರಿಸಿದಾಗ ನಾನು ಭಾಗವಹಿಸಿದ್ದೆ ಆ ಕಾರ್ಯಕ್ರಮದಲ್ಲಿ. ರಾಣಿ ಪ್ರಮೋದ ದೇವಿಯವ್ರನ್ನ ನೋಡುವಂತ ಅವಕಾಶ ಸಿಕ್ಕಿತ್ತು ನನಗೆ. ಯದುವೀರವ್ರನ್ನ ನೋಡಿದೆ, ಬಹಳ ಸಂತೋಷಗೊಂಡೆ. ತುಂಬಾ ಒಂದು ರೀತಿಯ ಸಂತಸ, ಒಂದು ಏನು ಅಂತಂದ್ರೆ ನಾಲ್ವಡಿಯವರ ಒಂದು ಅಮೋಘವಾದಂತಹ ಅವರ ಆಡಳಿತವನ್ನ ನೆನಪಿಸ್ಕೊಳ್ಳುವುದಂಥದ್ದೇ ನಮ್ಮ ಒಂದು ಈಗಿರುವಂತ ಒಂದು ಮಾರ್ಗ ಅಂತ ನಾನು ನಂಬಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.